ಮಡಿಕೇರಿ ನಗರದ ಗುರುಭ್ಯೋ ಮುನೀಶ್ವರ ದೇವಾಲಯದ ಪುನರ್ ಪ್ರತಿಷ್ಠಾಪನಾ ಬ್ರಹ್ಮಕಲಶೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಏಪ್ರಿಲ್ 29ರಂದು ಸಂಕಲ್ಪ ಗುರುಗಣಪತಿ ಪೂಜೆ, ಸ್ವಸ್ತಿ ಪುಣ್ಯ ವಾಚನ, ಸ್ಥಳ ಶುದ್ಧಿ, ರುದ್ರಪಾಠ ಪಠಣ, ಸುದರ್ಶನ ಪೂರ್ವಕ ಪ್ರಾಯಶ್ಚಿತ್ತ ತಿಲಹೋಮ ನಡೆಯಿತು. ಸಂಜೆ ಬನ್ನಿ ಮಂಟಪದಿಂದ ಗುರುಭ್ಯೋ ಮುನೀಶ್ವರ ದೇವಾಲಯದವರೆಗೆ ಮಂಗಳ ವಾದ್ಯದೊಂದಿಗೆ ಕಳಶ ಮೆರವಣಿಗೆ ಸಾಗಿತು. ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾಕ್ಷ ಕೃಷ್ಣನು ಕೊಳಲನೂದುವ ನಂತರ ಪ್ರಸನ್ನ ಪೂಜೆ ನೆರವೇರಿತು. ಏಪ್ರಿಲ್ 30ರಂದು ಫಲನ್ಯಾಸದ ಪೂರ್ವಕ ಮಹಾ ಪ್ರಾರ್ಥನೆ, ಮಹಾ ಸಂಕಲ್ಪ ಗುರುಗಣಪತಿ ಪೂಜೆ, ಸ್ವಸ್ತಿ ಪುಣ್ಯ ವಾಚನ, ಪ್ರಸಾದ ಶುದ್ಧಿ, ಆಚಾರ ವರ್ಣ, ಗಣಪತಿ ಹೋಮ ನಂತರ ಪ್ರಸಾದ ವಿತರಣೆಯಾಯಿತು. ಆದಿವಾಸ ರಾಕ್ಷೋಘ್ನ ವಾಸ್ತು ಕಳಶ ಪ್ರತಿಷ್ಠಾಪನೆ ಪೂರ್ವಕ ಪೂಜೆ ಹೋಮ, ಕಳಶ ಸ್ಥಾಪನೆ, ತತ್ವ ಕಳಸ, ಆದಿವಾಸ ಕಳಶ ಸ್ಥಾಪನೆ, ರಾಕ್ಷೋಘ್ನ ವಾಸ್ತು ಹೋಮ, ಪ್ರತಿಷ್ಠಾ ಮೂರ್ತಿಗಳಿಗೆ ಆದಿವಾಸ, ದಿಕ್ಪಾಲಕ ಬಲಿ, ಶಯನಾದಿವಾಸ ಬಳಿಕ ಪ್ರಸಾದ ವಿತರಣೆಯಾಯಿತು. ಮೇ 1ರಂದು ಗುರುಗಣಪತಿ ಪೂಜೆ, ಪುಣ್ಯ ವಾಚನ, ಪ್ರತಿಷ್ಠಾ ಪೂರ್ವ ಹೋಮ, ಮಿಥುನ ಲಗ್ನದ ಶುಭ ಮುಹೂರ್ತದಲ್ಲಿ ಗುರು ಮುನೀಶ್ವರ ಹಾಗೂ ಚಾಮುಂಡೇಶ್ವರಿ ದೇವಿಯ ಕಳಶಪೂರ್ವಕ ಪರಿವಾರ ದೇವತಾ ಬ್ರಹ್ಮ ಕಳಶೋತ್ಸವ ಪ್ರತಿಷ್ಠಾಪನೆ ಶ್ರದ್ಧಾಭಕ್ತಿಯಿಂದ ಜರುಗಿತು. ಶಕ್ತಿ ಹೋಮ, ತತ್ವಕಲಾ ಹೋಮ, ರುದ್ರ ಹೋಮ, ಮಹಾಪೂರ್ಣಾಹುತಿ, ಪ್ರತಿಷ್ಠಾಪನಾ ದೇವತಾ ಮಹಾ ಕಳಸಾಭಿಷೇಕ, ಅರ್ಚನೆ, ಮಹಾಪೂಜೆ, ಮಹಾ ನೈವೇದ್ಯ, ಮಹಾ ಮಂಗಳಾರತಿ, ಮಹಾ ಪ್ರಾರ್ಥನೆ, ದೇವತಾ ಪ್ರಸಾದ ವಿತರಣೆ, ಬ್ರಾಹ್ಮಣ ಪೂಜೆ ಹಾಗೂ ಬ್ರಹ್ಮಚಾರಿಯ ಪೂಜೆ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಮಧ್ಯಾಹ್ನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಪ್ರಸಾದ ವಿತರಣೆಯಾಯಿತು. ಸಂಜೆ ಆಶ್ಲೇಷ ಬಲಿ, ರಂಗಪೂಜೆ, ಬಳಿಕ ಬ್ರಾಹ್ಮಣ ಆಶೀರ್ವಚನವಾಯಿತು. ದೇವಾಲಯದ ತಂತ್ರಿಗಳಾದ ವೇದಮೂರ್ತಿ ಉಲ್ಲಾಸ್ ಹನುಮಂತ್ ಭಟ್ ಹಾಗೂ ವೇದಮೂರ್ತಿ ಗಣೇಶ್ ರಾಮಚಂದ್ರ ಭಟ್ ಅವರು ಬ್ರಹ್ಮ ಕಲಶೋತ್ಸವ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ದೇವಾಲಯ ನಿರ್ಮಾಣಗೊಂಡಿದ್ದು, ಕಾಟೇರಂಬನ ಮೂರ್ತಿ ಪ್ರತಿಷ್ಠಾಪನೆ ಕೂಡ ಬ್ರಹ್ಮ ಕಲಶೋತ್ಸವದ ವಿಶೇಷತೆಗಳಲ್ಲಿ ಒಂದಾಗಿದೆ.